ಹಲೋ, ನಾನು ಸೂರ್ಯ ಮಾತಾಡ್ತಾ ಇರೋದು. ಪ್ರಿಯಾ ಇಲ್ವಾ? ಒಂದ್ ನಿಮಿಷ. ಫಸ್ಟ್ ಕಾಲೇಜ್, ಪಿಕ್ಚರ್, ದೆನ್ ರೆಸ್ಟೋರೆಂಟ್. ಓಕೆ ಪ್ರಿಯಾ, ಫೇವರಿಟ್ ಕಲರ್ ಡ್ರೆಸ್ ಹಾಕೊಂಡ್ ಬರೋಣ. ಯಾಕೆ ಸಿಲ್ಟಿ ಹೊಡೆದಿದ್ದು? ನಾನೆಲ್ಲಿ ಸೀಟಿ ಹೊಡೆದ್ನಣ್ಣ, ನಾನು ಇಂಗ್ಲಿಷ್ ಪೇಪರ್ ಓದ್ತಾ ಇವನಿ. ಉಲ್ಟಾ ಹಿಡ್ಕೊಂಡು ಅಲ್ಲಿ ನೋಡು, ಪುಟ್ಟಸ್ವಾಮಿ ಹೊಡೆದಿದ್ದ. ಲೋಪರ್ ಟೀ ಕೊಡೋ. ಸೂರ್ಯ ಆಮೇಲೆ ಸೂರ್ಯಂದು ಫೋನು. ಸೂರ್ಯ I'll just make a call and then come back. Okay. You please wait here. ಒಂದ್ ನಿಮಿಷ, ಬರ್ತಾ ಇದ್ದಾಳೆ. ಈ ಮನುಷ್ಯನು ಗೊರಿಲಾ ಇದ್ದಂಗವನೆ. ಅವಳು ನೋಡಿದ್ರೆ ಮನುಷ್ಯ ಕೊಯ್ರಾಲ ಇದ್ದಂಗವಳೆ. ಇವ್ರಿಬ್ಬರಿಗೂ ಹೆಂಗಯ್ಯ ಲಿಂಕ್ ಆಯ್ತು. ಎಣ್ಣ, ಅದ್ಯಾಕಂಗ್ ಟೆನ್ಷನ್ ಮಾಡ್ಕೋತೀಯ? ಆ ಹುಡ್ಗಿಗೆ ಫೋನ್ ಬಂದಿತ್ತು, ಅದಕ್ಕೆ ಕರೀತಾವ್ನೆ. ಹೌದಾ? ನಾನು ಏನೇನೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. ಇರ್ಲಿ, ಬೀಗ ಕೊಡು. ಏನಂತೆ ಪುಟ್ಟಸ್ವಾಮಿ? ಸೂರ್ಯ ಬೆಳಗ್ಗೆಯಿಂದ 4 ಸರಿ ಫೋನ್ ಮಾಡಿದ್ರೆ, ಇದು 5ನೇ ಸರಿ. ತಗೋ. ಹಾಯ್ ಸೂರ್ಯ. ನಾನು ಈಗಲೇ ನೀನು ನೋಡ್ಬೇಕು. ಈಗ? ಹೌದು. ಈಗ ಆಗಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ಕಾಲೇಜ್ ಬಸ್ ಬಂದ್ಬಿಡುತ್ತೆ. ನಾನು ಹೋಗ್ಬೇಕು. ಇರ್ಬೇಡಿ. ಹಲೋ, ಏನ್ ಹೇಳು? ಸಾರ್, ಇನ್ನು ಬಸ್ ಬರೋದಕ್ಕೆ 20 ನಿಮಿಷ ಆಗುತ್ತೆ. ನೀವು ಒಂದು 5 ನಿಮಿಷ ಬೇಗ ಬಂದ್ಬಿಡಿ ಸಾರ್. ಪುಟ್ಸ, ನೀನು ಎಂತ ಲೋವರ್ ರೀ? ಪಾಪ ಬೆಳಗ್ಗೆಯಿಂದ 5 ಸರಿ ಫೋನ್ ಮಾಡಿದ್ದಾರೆ. ಸರ್, ನೀವು ಬೇಗ ಬನ್ನಿ ಸರ್. ಓಕೆ. ನೋಡಿ, ನೀವು ಇಲ್ಲಿದ್ರೆ ಡೌಟ್ ಬಿದ್ದಿರ್ತಾಳೆ. ನೀವು ಹೋಗಿ ಬಸ್ ಸ್ಟಾಪ್ ಅಲ್ಲಿ ಇರಿ, ಆಮೇಲೆ ನಾನು ಕರಿತೀನಿ. ಆಯ್ತಾ? ನನ್ ಸಿಕ್ಕಾಕ್ಸ್ಬಿಡ್ತಾನೆ ಇವನು. ಏನು ಹುಡುಗಿರಪ್ಪ, ಲವ್ವರ್ಸ್ನ ಯಾವ ರೀತಿ ಲವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಕಾಗೆಗಳು. ಹೌದು, ಸೂರ್ಯ ನಮ್ಗಿನ್ನ ಸ್ಮಾರ್ಟ್ ಆಗಿತ್ತಾನ? ನಾನೇ ಖರಾಬಾಗಿದ್ದೀನಪ್ಪ. ಎರಡು 3 4 5 ಲೋಕಲ್ ಮಾಡಬೇಕು ಅಂದ್ರೆ ಇಲ್ಲಿ ಮಾಡಿ. ಎಷ್ಟು ಅಂದ್ರೆ ಬೂತಲೋ ಮಾಡಿ. ಹಲೋ ಪ್ರೇಮ್ ಕುಮಾರ್. ಸೂರ್ಯ ಸರ್, ನನ್ನ ಪ್ರೇಮ್ ಕುಮಾರ್ ಅಂತ ಕದ್ದಿದ್ದು ಈ ಜಗತ್ತಲ್ಲಿ ನೀವು ಒಬ್ಬರೇ ಸರ್. ಸರ್, ನೀವು ತುಂಬಾ ಸ್ಮಾರ್ಟ್ ಆಗಿರ್ತೀರ ಅನ್ಕೊಂಡಿದ್ದೆ, ಆದ್ರೆ ನೀವು ಇಷ್ಟೊಂದು ಸ್ಮಾರ್ಟ್ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಪ್ರಿಯಲ್ಲಿ ಪ್ರಿಯಾನಾ ಬಸ್ ಸ್ಟಾಪ್ ಅಲ್ಲಿ ಇರಿ ಅಂತ ನಾನೇ ಅವ್ರಿಗೆ ಹೇಳಿದ್ದು. ಕರ್ಕೊಂಬರ್ತೀನಿ. ನಾನು ಮುಂದ್ಗಡೆ ಹೋಟ್ಲಲ್ಲಿ ಬೋಂಡಾ ಬಜ್ಜಿ ಅಂತ ಇರ್ತೀನಿ, ನೀವು ಆರಾಮ ಮಾತಾಡಿ. ಆಯ್ತಾ? ಓಕೆ. ನಿಮ್ ಹೆಸರು ಸೂಪರ್ ಆಗಿದೆ ಸರ್. ಸರ್ ತೆಗಿಬೇಡಿ ಸರ್. ಇಲ್ಲ, ಕೆಲ್ಸಕ್ಕೆ ಬೋದೇ ಇರೋ ಫೋನು ಕಾಗೆ ಹಾಕ್ಸೋರು. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಏನ್ ಮಾಡೋದನ್ನ ಕಣೆ. ಪ್ರಿಯಾ, ನೀನು ಮನೆ ಬೀಗನ ಕಳ್ದಾಕ್ಬಿಡಿ ಅಂತೆ. ನಿಮ್ಮ ಅಪ್ಪನ ಕೋಪ ನೋಡಿ ಅದಕ್ಕೆ ಫೋನ್ ಮಾಡಿದಾರೆ. ಹೋಗೋ. ನಮಗೂ ನಿಮ್ ಫೋನ್ ನಂಬರ್ ಕೊಡ್ತೀರಾ? ಕೊಡ್ತೀನಿ. ಅದನ್ನ ತಗೊಂಡೋಗಿ ನಿಮ್ಮ ಅಪ್ಪ ಅಮ್ಮನ್ಗೆ, ನಿಮ್ ಬಾಯ್ ಫ್ರೆಂಡ್ಸ್ಗೆಲ್ಲ ಕೊಡಿ. ಆಯ್ತಾ? ನನ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ. ಇಲ್ಲ ಅಂದ್ರೆ 63 ಅಂತ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ಫೋನ್ ಮಾಡಿ. ನೀವು ಒಳ್ಳೆ ಬಾಯ್ ಫ್ರೆಂಡ್ ಸಿಗ್ತಾರೆ. ಫೋನ್ ನಂಬರ್ ಕೇಳಿದ್ರೆ ಡೋರ್ ನಂಬರ್ ಹೇಳ್ತೀರಲ್ಲ? ಡೋರ್ ನಂಬರ್ ಅಲ್ಲ, ಮತ್ತೆ 333333 ಅಲ್ಲಿ ಮಾಡಿ. ಒಳ್ಳೆ ಬಾಯ್ ಫ್ರೆಂಡ್ ಸಿಗ್ತಾನೆ. ಏನ್ ಹೆಸರು? ಪ್ರೇಮ್ ಕುಮಾರ್. ಯಾರ ಅವನು? ನಾನೇ. ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ರಿ, ಕನ್ನಡಿಲಿ ಯಾವತ್ತಾದ್ರೂ ನಿಮ್ ಮುಖ ನೋಡ್ಕೊಂಡಿದ್ಯಾ? ನೀವೆಲ್ಲ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀರಾ. ನೀವೆಲ್ಲ ಹುಡುಗಿರ, ನಿಮಗೆ ಸಿಕ್ಕ ಗಂಡ ಕುಷ್ಟೋದವನ್ನೇ ಸಿಗೋದು, ತರಲೆಗಳು. ವಾಸಣ್ಣ, ಇವ್ನಿಗೆ ಎಷ್ಟು ಬೂತ್ಗೆ ಹೋಗಿ ಬಿಡಬಾರ್ದು. ವಾಸಣ್ಣ, ಈ ಕಡೆ ಎಲ್ಲಿ ಹೋಗ್ತಾ ಇದೆಯಾ? ಫೋನ್ ಮಾಡ್ಬೇಕು. ಅದು ಯಾರೋ ಎಷ್ಟು ಬರ್ತಾವ್ರೆ. ಬಾ, ಹೋಗಿ ಕಾಫಿ ಕುಡ್ಕೊಂಬರೋಣ. ಚಂದ ಮಾಮಂಗು ಚಂಡಾಳಂಗು ಫ್ರೆಂಡ್ಶಿಪ್ ನೆನ್ನೆ ಕೊಟ್ಟಿ ಸಾಕಾಗಿಲ್ವಾ? ಅಯ್ಯೋ ವಾಸಣ್ಣ, ನನ್ನಂತ ನಿನ್ನಂತ ಗಂಡಸ್ರುಗಳಿಗೆ ಹೊಡೆದಾಟ ಮಾಮೂಲು. ನೋಡು, ದುಡ್ಡು ಕೊಟ್ಟು ಯಾಕೆ ಸ್ಟಡಿ ಮಾಡ್ತೀಯಾ? ಯಾರು ಹೇಳ್ಬೇಕು ಹೇಳು, ನಾನು ಹೋಗ್ಬಿಟ್ಟು ಪರ್ಸನಲ್ ಹೇಳ್ಬಿಟ್ಟು ವಾಪಸ್ ನೋಡ್ತೀನಿ. ಆಯ್ತಾ? ನೀ ತುಂಬಾ ಹಠ ಮಾಡ್ತೀಯ. ನೀವ್ ಬರ್ಬೇಡ ಅಂತ ಅಷ್ಟು ಸಲ ಹೇಳಿದ್ರು, ಯಾಕೆ ಬಂದೆ?
ಓ ಇದು ಎಸ್ಟಿಡಿನಾ? ನಾನೊಂದು ಲೋಕಲ್ ಮಾಡ್ಲಾ? ಏಯ್ ಏನಂದೆ? ಸೂರ್ಯ ಸುಮ್ಮನಿದ್ಬಿಡು. ವಾಸಣ್ಣ ಅವಳು ACP ಮಗಳು. ಓ ACP ಮಗಳ? ನಿಮ್ಮಪ್ಪ ಸ್ಟೇಷನ್ ಅಲ್ಲಿ ನನ್ಗೊಂದ್ ಕೊಟ್ಟ, ಈಗ ನಾನ್ ನಿನ್ಗೊಂದ್ ಕೊಡ್ತೀನಿ. ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀಯಾ? ಏಯ್ ಹೋಗ. ಹೋಗ್ತಿದ್ರೆ ಏನೋ ಮಾಡ್ತೀಯಾ? ಬೇಡ ವಾಸಣ್ಣ, ಬೇಡ ವಾಸಣ್ಣ. ಅಮ್ಮಮ್ಮ. ನನ್ನ ಮಗನೇ, ಇವತ್ತಿಂದ ನಿನಗೆ 7 ಶನಿ ಕಾಟ ಶುರು ಆಯ್ತು. ಅವನು ನಿನ್ ಮೇಲೆ ಕೈ ಇಟ್ಟಿದ ತಕ್ಷಣ ನೀನು ವಾಸಣ್ಣ ಅಲ್ಲ, ವಾಸಣ್ಣ ಊರ್ ಬಾಗಲ್. ಸೂರ್ಯ ಬಸ್ ಬಂತು. ನೀನ್ ಹೋಗು. ಏಯ್ ಆ ಸೂರ್ಯನ ಮುಟ್ಟಿದ್ರೆ ಸುಟ್ಟೋಗ್ತ್ಯಾ, ಈ ಸೂರ್ಯನ ಮುಟ್ಟಿದ್ರೆ ಕಳೆದೋಗ್ತ್ಯಾ. ನಾನು ಮರ್ಯಾದೆ ಕೊಡೋದು ನನ್ನ ಜನ್ಮ ಕೊಟ್ಟ ತಾಯಿಗೆ, ನೆಲಕ್ಕೆ, ಭಾಷೆಗೆ, ನನ್ನ ಜನಕ್ಕೆ. ಇನ್ನೊಂದ್ ಸರಿ ನನ್ನ ಅಡ್ಡ ಬಂದ್ರೆ ಕಳೆದೋಗ್ಬಿಡ್ತೀಯ. ಸೂಪರ್ ಪುಟ್ಟಸ್ವಾಮಿ, ಆ ವಾಸುವನಂತ ದೊಡ್ಡ ರೌಡಿನ ಹೊಡೆದವ್ರು ಯಾರು? ಏಯ್, ನೀವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದೀರಾ? ನನ್ನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಐತಿನ? ಸಿಟಿಯಿಂದ ಕರ್ಕೊಂಬಂದು 2,000 ಕೊಟ್ಟು ಹೊಡೆದಿದ್ದೀನಿ ಅವನ್ನ. ಹುಷಾರಾಗಿರಿ, ಬಿ ಕೇರ್ಫುಲ್. ಅಯ್ಯೋ, ಲಗ್ನ ಪತ್ರಿಕೆ ಪೂಜೆ ಮಾಡ್ಸಕ್ ಬಂದಿದ್ವಿ. ಏನಮ್ಮ ಕಣ್ ಕಾಣಿಸಲ್ವಾ ನಿನ್ಗೆ? ಎಲ್ಲ ಬೀಳಿಸ್ಬಿಟ್ಟಿಯಲ್ಲ, ಅಪ್ಶಕ್ನ ಆಗೋಯ್ತು. ನೋಡ್ಕೊಂಡು ಅಡಿಯಕ್ಕಾಗಲ್ವಾ? ಕ್ಷಮಿಸಿಮ್ಮ, ನನಗ್ ಕಣ್ ಕಾಣಿಸಲ್ಲ. ಹಲೋ, ಪುಟ್ಟಸ್ವಾಮಿ ಸ್ಟುಡಿ ಬೋತ್. ಇಲ್ಲಿ ಇಲ್ಲಿ ಯಾರಾದ್ರೂ ಇದ್ದೀರಾ? ಹಾಳಾಗಿ ಹೋಗಿದ್ದಾರೆ. ಇದು ಅಂಗಡಿನಾ? ಇಲ್ಲ, ಮಶಾಣ. ನಿಮ್ಗೇನ್ರಿ ಬೇಕು? ಪ್ರಿಯಾ ಇದ್ದಂಗ ಅವಳಲ್ಲ. ಅದ ಏನ್ ಬೇಕು? ನಮ್ಮ ಅಣ್ಣಂಗೆ ಹುಷಾರಿಲ್ಲ, ನಿಮಗ್ ಪುಣ್ಯ ಬರುತ್ತೆ. ಔಷಧಿ ತಗೊಳಕ್ಕೆ ಸಹಾಯ ಮಾಡಿ. ನಿಮ್ ಅಣ್ಣಂಗ್ ತಾನೇ ಮೈಗೆ ಹುಷಾರಿಲ್ಲ. ನೀನ್ ಚೆನ್ನಾಗಿದ್ಯಾ? ಹೋಗು, ಎಲ್ಲಾರು ಕೆಲಸ ಮಾಡಿ ಸಂಪಾದನೆ ಮಾಡು. ಭಿಕ್ಷೆ ಎತ್ತೋದು ತಪ್ಪು. ಅಯ್ಯೋ, ನಾನ್ ಭಿಕ್ಷುಕಿ ಅಲ್ಲ, ದೊಂಬರಾಟ ಆಡಿ ಜೀವನ ಮಾಡ್ತೀವಿ. ಏಯ್, ನಿನ್ನಂತ ಬೇಜಾನ್ ಜನ ನೋಡಿದೀನಿ. ನೀನು ಕುಳ್ಳಿ ಅನ್ನೋದಕ್ಕೆ ನಿನ್ನ ಹತ್ರ ಕಾರ್ಡ್ ಇದೆಯಾ? ಕಾಲ್ಡ? ನನ್ ಚೆನ್ನಾಗ್ ಗೊತ್ತು. ಕೆಲವರು ನಮ್ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ಬಿಟ್ರು, ನಾವು ಅನಾಥರು, ನಮ್ ತಂದೆ ತಾಯಿ ಸತ್ ಮೇಲೆ ನಮ್ಮ ಅಕ್ಕ ತಂಗಿ ನಾವೇ ಸಾಕ್ಬೇಕು ಅಂತ ರೀಲ್ ಬಿಟ್ಕೊಂಡು ಕಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನನ್ಗೆ ನಿಜವಾಗ್ಲೂ ಕಣ್ ಕಾಣಲ್ಲ, ನಾನ್ ಕುರುಡಿ. ನಾನು ನಂಬಲ್ಲ, ನೀನು ಸುಳ್ಳು ಹೇಳ್ತಾ ಇದ್ಯಾ? ಈ ಜನ ನಾನ್ ಕುರುಡಿ ಅಂದ್ರೆ ನಂಬಲ್ಲ. ನನ್ನ ಹಣೆ ಬರಹನ ಬದಲಾಯಿಸೋದಕ್ಕೆ ಆಗಲ್ಲ. ಏಯ್, ನಿಂತ್ಕೋ. ನೋಡಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದ್ಯಾ? ನಾನು ನಿನ್ನ ಚೆಕ್ ಮಾಡ್ಬೇಕು. ನೀನು ಕುಳ್ಳಿನೂ ಅಲ್ವೋ ಅಂತ ನಾನ್ ಚೆಕ್ ಮಾಡ್ತೀನಿ. ಪಾಸ್ ಆದ್ರೆ ಹೆಲ್ಪ್ ಮಾಡ್ತೀನಿ, ಆಯ್ತಾ? ಇದೆಷ್ಟು? ಪಾಪಿ, ಅಯ್ಯೋ ಪಾಪಿ, ಮಠ ಮಧ್ಯಾಹ್ನ ಓಪನ್ ಬಜಾರಲ್ಲಿ ಏನೋ ಮಾಡ್ತಾ ಇದ್ಯಾ? ಏನಾಯ್ತು? ಇಲ್ಲ, ನಮ್ಮ ಎದುರುಗಡೆ 6 ತಿಂಗಳು ಹುಡ್ಸೋನೆ. ಏಯ್ ಮಗ, ಅದು ಅವಳು ಕಣ್ಣು ಕಾಣಿಸಲ್ಲ ಅಂತ ಹೇಳುದು, ಕಾಣಿಸುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ. ಇವನು ನಾರಾಯಣ್ ನೇತ್ರಾಲಯ ಚೀಫ್ ಸರ್ಜನ್ ಭುಜಂಗ್ ಶೆಟ್ಟಿ ಅನ್ಕೊಂಡ್ಬಿಟ್ಟವನೆ. ಅಕಸ್ಮಾತ್ ನೀನ್ ಮುತ್ ಕೊಡಕ್ ಹೋದಾಗ ನೀನ್ ಉಬ್ಬಲ್ ಅವಳು ಟಚ್ ಆಗಿ ಪಾಯ್ಸನ್ ಆಗಿದ್ರೆ ಏನ್ ಕತೆ? ನಂಬೇಡ, ನೀನು ಸುಳ್ಳು ಹೇಳ್ತಾನೆ. ಬೆಳಗ್ಗೆ 500 ರೂಪಾಯಿ ಬೇಕು ಅಂದಲ್ಲ ನೀನು? ಅದು ಕೇಳಿದ ತಕ್ಷಣ ಹ್ಯಾಂಡ್ ಲೋನ್ ಕೊಡೋ ಕೋಆಪರೇಟಿವ್ ಬ್ಯಾಂಕ್ ನೀನು ಸಾಮಾನ್ಯನೇ ಅಲ್ಲ. ನೀನು ಮೋಜುಗಾರ, ನೀನು ಸೊಗಸುಗಾರ, ನೀನು ಸಿರಿವಂತ, ನೀನು ಹೃದಯವಂತ, ನೀನು ಜನನಾಯಕ, ಯಜಮಾನ. ಅವಳಿಗೆ ಕಣ್ ಕಾಣಲ್ಲ,
ಇವನ್ಗೆ ಸರಿಯಾಗಿ ನಡಿಯಕ್ಕಾಗಲ್ಲ. ಇವರಿಬ್ರು ಎಲ್ಲೋಗಿ ಸೇರ್ತಾರೋ ಏನು. ನಿಮ್ ಹುಡುಗಿ ಮೊದಲು ಕುರುಡಿ ಅಂದು ನಾನು ನಂಬಲೇ ಇಲ್ಲ ಅವಳನ್ನ. ಪಾಪ ನೋಡಿ, ಅವಳೇ ನನ್ನ ಕರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಲು. ಏನ್ ಅಭ್ಯಾಸ ಅವಳಿಗೆ. ಅಣ್ಣ ಮಾತ್ರೆ ತಗೋ. ಹೌದು, ಯಾಕೆ ಔಷಧಿ? ಇದ್ದಕ್ಕಿದ್ದಂಗೆ ಎದೇನೋ ಸ್ಟಾರ್ಟ್ ಆಗ್ಬಿಡ್ತು. ಆಹಾ, ಏನ್ ತಲೆ ಕೆಡಿಸ್ಕೋಬೇಡಿ. ಮಾತ್ರೆ ಬಾಯ್ಲ್ ಹಾಕೊಳ್ಳಿ, ನೀರ್ ಕುಡಿರಿ, ಮಾತ್ರೆ ಹೊಟ್ಟೆ ಹೊಡ್ಕೋಗುತ್ತೆ, ಎಲ್ಲ ನೆಗದ್ ಬಿದ್ದೋಗುತ್ತೆ. ಯಾರು ನಾನಾ? ಅಲ್ಲ ಸ್ವಾಮಿ, ನಿಮ್ ಹೊಟ್ಟೆಲಿರೋ ಕಾಯಿಲೆ. ಔಷಧಿ ತರ್ತೀನಿ ಅಂತ ಓದ್ಲು, ಕೈಯಲ್ಲಿ ಕಾಸು ಬೇರೆ ಇರ್ಲಿಲ್ಲ. ಗೊತ್ತಾಯ್ತು, ಅವಳು ಕಣ್ ಕಾಣಲ್ಲ ಅಂದ್ಲು, ಅದಕ್ಕೆ ನಾನೇ ಕರ್ಕೊಂಬಂದ್ಬಿಟ್ಟೆ. ನೋಡಿ, ಕಷ್ಟಕ್ಕೆ ಆಗದೆ ಇರೋ ದುಡ್ಡು, ಪರರಿಗೆ ಸಹಾಯ ಮಾಡದೇ ಇರೋ ಮನುಷ್ಯ ಸ್ಮಶಾನದಲ್ಲಿರೋ ಹೆಣ ಇದ್ದಂಗೆ. ತಾವ್ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ತಾವು ಮಾಡಿರೋ ಉಪಕಾರನ ಯಾವತ್ತೂ ಮರೆಯಕ್ಕಾಗಲ್ಲ. ನನ್ನ ಹೆಸರು ಪುಟ್ಸ್ವಾಮಿ ಅಲ್ಲಲ್ಲ, ಪ್ರೇಮ್ ಕುಮಾರ್ ಅಂತ. ನಮ್ದು ಇಲ್ಲೇ ರಿಲಯನ್ಸ್ ಎಸ್ಟಡಿ ಬೂತ್ ಇದೆ. ದೇವದಿಂದ ತುಂಬಾ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ. ನಾನು ತಂಪಾಗೇ ಇದ್ದೀನಿ. ನೀವೇ ಅದೃಷ್ಟವಂತರು, ಕೂತ್ ಕಡೆನೆ ಸಂಪಾದನೆ ಮಾಡ್ತೀರಾ. ಆದ್ರೆ ನಮ್ಮನ್ನ ನೋಡಿ, ದೊಂಬರಾಟ ಆಡ್ಕೊಂಡು ಊರೂರು ಸುತ್ತಿ ಸಂಪಾದನೆ ಮಾಡಿ ಜೀವನ ಮಾಡಬೇಕು. ಯಾಕೋ ಈ ಜೀವನನೇ ಸಾಕಾಗೋಗ್ಬಿಟ್ಟಿದೆ. ಸ್ವಾಮಿ, ನೀವು ಬೇರೆಯವ್ರನ್ನ ನಗ್ಸೋ ಜನ. ನೀವು ಯಾವುದೇ ಕಾರಣಕ್ಕೂ ಅಳಬಾರ್ದು. ಈ ಪ್ರಪಂಚದಲ್ಲಿ ಬೇರೆಯವ್ರನ್ನ ನಗ್ಸೋ ಯೋಗ್ಯತೆ ಎಷ್ಟು ಜನಕ್ಕಿದೆ ಹೇಳಿ? ನಾನು ಒಂದು 4 ಕಾಸು ಸಂಪಾದನೆ ಮಾಡಿ ನನ್ನ ತಂಗಿಗೆ ಕಣ್ಣು ಆಪರೇಷನ್ ಮಾಡಿಸಿದ ದಿವಸನೇ ನನಗೆ ನೆಮ್ಮದಿ. ನೀವೇನು ಯೋಚನೆ ಮಾಡಬೇಡಿ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗೋದು. ನೀವು ಒಳ್ಳೆ ಸಮಯಕ್ಕೆ ನಮ್ಮೂರಿಗೆ ಬಂದಿದ್ರಿ. ನಮ್ಮೂರಲ್ಲಿ ಈಗ ಜಾತ್ರೆ ಸಮಯ, ನಿಮಗೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಹಂಗೂ ಏನಾದ್ರು ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೂತಿದೆ, ಅಲ್ಲಿ ಬಂದ್ಬಿಡಿ, ನಾನು ಸಹಾಯ ಮಾಡ್ತೀನಿ. ಬಲ್ಲ ಒಳ್ಳೇದು. ಬಲ್ಲ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ದೇವ್ರಂತ ಮನುಷ್ಯ, ಅವ್ರು ನಡೆಯೋದು ನೋಡಿದ್ರೆ ಒಂಥರ ಆನಂದ ಆಗುತ್ತೆ. ಏ ಉಳ್ಳಾಗಡ್ಡಿ ಬಾಯಿಲಿ. ಏನಪ್ಪ? ನಿನ್ನೆ ಒಂದ್ ಸೂಪರ್ ಬಿಟ್ ಹಾಕಿರೋ ಮಿಡ್ ನೈಟ್ ಮಸಾಲಾ ನೋಡ್ದೆ. ಅದಕ್ಕೆ ಸ್ವಲ್ಪ ಕುಟ್ಟಿನ ಕಳ್ಸು. ಅಯ್ಯೋ, ಮಸಾಲಾ ಟೀನ ಕಳ್ಸು ಅಂದೆ. ಹುಡುಗ ಓ ನಿನ್ನ ಮುದ್ದಿನ ಹುಡುಗ. ಎಂತ ಹಾಡು, ಏನ್ ವಿಶೇಷ? ಆ ಹುಡುಗಿ ನನ್ನ ಬ್ಯೂಟಿಫುಲ್ ಫೇಸ್ ನ ನೋಡಿ ಹುಡುಗ ಹುಡುಗ ಅಂತ ಹಾಡು ಹೇಳಿದ್ಲು. ನೋಡು ಲಕ್ಷ್ಮಿ, ನನ್ನ ಎಷ್ಟಡಿ ಬೂತ್ ಕಾಲ್ ಇಟ್ಟಿದ್ದು ಹೆಂಗ ಆಗೋಯ್ತು ನನ್ನ ಬಿಸ್ನೆಸ್. ಏನ್ ಪ್ರಯೋಜನ? ಎಸ್ಟಿಡಿ ಹೌಸ್ಫುಲ್ ಆದ್ರೆ ಗಲ್ಲ ನಿಲ್ಲು. ಹಂಗಂದ್ರೆ ನಾನೊಂದು ಸ್ಪೆಷಲ್ ಸ್ಕೀಮ್ ಅನೌನ್ಸ್ ಮಾಡಿದೆ. ಲೋಕಲ್ ಕಾಲ್ ಮಾಡಿದ್ರೆ IST ಫ್ರೀ ಅಂತ. ಅದಕ್ಕೆ ಜನ ಸೇರೋರಿ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ನೋಡಿ, ಸತ್ತೇ ಹೋಗ್ಬಿಟ್ಟವನೆ ಪಾಪ. ಇದ್ದೊಬ್ಳು ತಂಗಿ, ಅವನನ್ನು ಬಿಟ್ಟು ಹೋಗ್ಬಿಟ್ನಲ್ಲಿ. ಅಯ್ಯೋ ಅಣ್ಣ, ಅಣ್ಣ, ಅಯ್ಯೋ ಅಣ್ಣ, 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 ನೀನೇನ್ ಚಿಂತೆ ಮಾಡ್ಬೇಡ ಕಣ್ಮಗ. ನಮ್ ಪುಟ್ಸ್ವಾಮಿ ನಿನ್ ಚಂದಾಗೆ ನೋಡ್ಕೊತಾನೆ. ನೀನೇನ್ ನಮಗ್ ಭಾರ ಆಗಕ್ಕಿಲ್ಲ. ಏನ್ ಮಕ್ಳು ಇರು, ದೇಶದಲ್ಲಿ ಬರೀ ಎಣ್ಣೆ ಹೊಡೆಯೋದು, ಮಕ್ಳು ಉಳಿಸೋದೇ ಆಗೋಯ್ತು. ಅಲ್ಲ ಕಣ್ಮಗ, ಮಧ್ಯಾಹ್ನ ಕುಣಕ್ ಬರ್ಲಿಲ್ಲ ನೀನು? ಅಯ್ಯೋ, ಅದು ಎತ್ತಿ ಬೂತ್ ಅಲ್ಲಿ ಜನ ಜಾಸ್ತಿ ಇದ್ರು, ಅದಕ್ಕೆ ಬರಕ್ ಆಗ್ಲಿಲ್ಲ. ಅಂದಾಗೆ ಸೀರೆ ತಗೊಂಡ್ಬಂದಿದ್ದೀನಿ. ನಿನಗಲ್ಲ, ಅವಳಿಗೆ. ಆಯ್ತು ಬಿಡಪ್ಪ. ಲಕ್ಷ್ಮೋ, ಪುಟ್ಸ್ವಾಮಿ ನಿನ್ಗೆ ಅಂತ ಸೀರೆ ತಂದನ್ ಕಣ್ಮಗ. ಸರಿ ಮಗ, ಬಾ ಉಣ್ಣಕ್ ಇಕ್ತೀನಿ. ಅದ ನಿಂದ ಆಯ್ತು. ಆಯ್ತ, ನಿನ್ನೆಲ್ಲ ಕೇಳಿದ್ದು. ಅದ ಲಕ್ಷ್ಮಿ, ನಿಂಗೇನಾದ್ರೂ ಅನ್ಸಿದ್ರೆ ನನ್ ಸುಮ್ನೆ ಕರಿ. ಏನಂದೆ ಮಗ? ಅಲ್ಲಲ್ಲ,
ಅದೇನೋ ಕಷ್ಟ ಸುಖ ಮಾತಾಡ್ಬೇಕು ಅಂದ್ರೆ ನನ್ನ ಕರಿ ಹಿಂದೆ ಹೆಂಗ ಒಳ್ಳೆ ನೋಡಪ್ಪ. ಪುಟ್ಸಾಮ ಬರಲ್ಲ. ತಂ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ. ದೆವ್ವನ ಅಲ್ಲ, ನಮ್ ಗೆಟಪ್ಪೆ ಡ್ರಾಕುಲಾ ತರ ಕಾಣಿಸ್ಬಿಡ್ತಲ್ಲ. ಯಾವ್ದಕ್ಕೆ ಗೆಟಪ್ನ ಚೇಂಜ್ ಮಾಡುವಾಗಣ. ಈಗ ಫಾಲೋ ಮಾಡು. ಹೆಂಗ್ ಮಾಡ್ತೀಯ? ಏನ್ ಸುಮ್ನೆ ಕುಂತ್ಕೊಂಡ್ಬಿಟ್ರಲ್ಲ ಸ್ವಾಮಿ, ವಿಷಯಕ್ಕೆ ಬನ್ನಿ. ನೋಡಿ, ನನ್ನ ಮಗ MBA ಓದಿ ಅಮೆರಿಕಲ್ ದೊಡ್ಡ ಕೆಲ್ಸದಲ್ಲಿದ್ದಾನೆ. ಸಾಕಷ್ಟು ಹೆಣ್ಣುಗಳು ಬಂದಿದ್ವು, ನಮ್ ಲೆವೆಲ್ಗೆ ಸರಿ ಹೋಗ್ಲಿಲ್ಲ ಅಂತ ಸುಮ್ನಾದ್ವಿ. ಅದು ಅಲ್ಲದೆ ಅವನು 15 ದಿನ ಮಾತ್ರ ಊರಲ್ಲಿರ್ತಾನೆ. ಅಷ್ಟ್ರೊಳಗೆ ಈ ಮದುವೆ ಶಾಸ್ತ್ರ ಎಲ್ಲ ಮುಗ್ದು ಹೋಗ್ಬೇಕು. ನೀವೇನ್ ಕೊಡ್ತೀರಾ ಅನ್ನೋದನ್ನ ಮುಂಚಿತವಾಗಿ ತಿಳಿಸಿದ್ರೆ ಒಳ್ಳೇದು. ಪ್ರಿಯಾ, ಆಯ್ತೇನಮ್ಮ, ಹೊತ್ತಾಯ್ತು. ಏನಜ್ಜಿ ನೀನು? ನಿನಗ್ ಗೊತ್ತಿದ್ದು ಟಿಫನ್ ಕೊಡು ಅಂತ ಹೇಳ್ತಿದ್ಯಲ್ಲ, ನಂಗೆ ಇಷ್ಟ ಇಲ್ಲ. ನೋಡಮ್ಮ, ಈ ಏರ್ಪಾಡೆಲ್ಲ ನಂದಲ್ಲ, ನಿಮ್ಮಪ್ಪಂದು. ಅದಿರ್ಲಿ, ಎಲ್ಲೇ ನಿನ್ ಹೀರೋ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. 15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದ, ಇನ್ನೂ ಬರ್ಲೇ ಇಲ್ಲ. ಓ, ಹಳೆ ಬೇಕಲ್ ಬರ್ತಿರ್ಬೇಕಲ್ವಾ? ಅಯ್ಯೋ ಅಜ್ಜಿ, ನಿಧಾನ. ಪ್ರಿಯಾ, ಪ್ರಿಯಾ, ಬಂದ ಬಾಹುಗಳ. ಪ್ರಿಯಾ. ಇದೇನೋ ಸೂರ್ಯ, ತಾಂಬೂಲ ಬದಲಾಯಿಸ್ಕೊಳ್ಳೋ ಸಮಯಕ್ಕೆ ದಿಢೀರಂತ ಬಂದ್ಬಿಟ್ಟಿಯಲ್ಲ. ನೀನು ಪ್ರಿಯಾ ಲವ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಆ ಹುಡ್ಗ ನಮ್ ಹುಡುಗಿ ಕತ್ತಿಗೆ ತಾಳಿ ಕಟ್ತಾನ ಹೇಳು? ಅಮ್ಮ, ಸೂರ್ಯ, ಈ ಹುಡುಗಿ ಒಂದ್ ಒಳ್ಳೆ ಮನೆ ಸೇರಿ ಸುಖವಾಗಿರ್ಬೇಕು ಅನ್ನೋ ಆಸೆ ಇಲ್ವೇನೋ? ಹೋಗೋ, ಸುಮ್ನೆ ಹೋಗೋ. ನೀನ್ ಯಾಕೋ ಇಲ್ಲಿ ಬಂದೆ? ಹೋಗಾಚೆ. ಈ ಕಟ್ಟ ರೋಫ್ ಎಲ್ಲ ನನ್ನ ಹತ್ರ ಇಟ್ಕೊಬಿಡಿ. ಅದೆಲ್ಲ ನಿಮ್ಮ ಕೈ ಕಡೆ ಕೆಲಸ ಮಾಡ್ತಾರಲ್ಲ, ಅವ್ರ ಹತ್ರ ಇಟ್ಕೊಡಿ. ಏನು, ಈ ಹುಡುಗ ನಿಮ್ ಹುಡುಗಿನ ಲವ್ ಮಾಡ್ತಿದಾನ? ಈ ವಿಷಯ ಊರಿಗೆಲ್ಲ ಗೊತ್ತಿದೆ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಕೂಡ ಆಗ್ತೀವಿ. ದಯವಿಟ್ಟು ಇದನ್ನೆಲ್ಲ ತಗೊಂಡು ಆಚೆ ಹೋಗಿ. ಏನ್ರಿ ಇದು? ಒಳ್ಳೆ ಸಂಬಂಧ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ. ಇಂಥ ಹುಡುಗಿನ ನಮ್ಮಗಂಗ್ ಕಟ್ಟಕ್ ನೋಡ್ರಿ. ನಿನ್ ಮಗನ್ನ ನಾಳೆ ಬಿಡುಗಡೆ ಮಾಡಿ ಅಂತ ಕೇಳಕ್ ಬಂದಿಲ್ಲ ಸರ್. ಚೆನ್ನಾಗಿ ಹೊಡೀರಿ, ಬಡೀರಿ, ಚರ್ಮ ಸುರುಡು ಹಾಕಿ, ನಿಮಗೆ ತೋಚಿದ್ ಯಾವ್ದಾದ್ರು ಕೇಸ್ ಹಾಕಿ ಒಳಗಡೆ ಹಾಕ್ಬಿಡಿ. 10 ವರ್ಷ ಜೈಲಿನಲ್ಲಿ ಕೊಳಿಲಿ. ಇವತ್ತು ನಿಮ್ಮ ಮರ್ಯಾದೆನೂ ತೆಗೆದ, ಜೊತೆಗೆ ನನ್ನ ಮಾನನ ಬೀದಿ ಪಾಲ್ ಮಾಡ್ಬಿಟ್ಟ. ಹಾಯ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸೂರ್ಯನ ರಿಲೀಸ್ ಮಾಡ್ಸೋಕೆ. ಅವನ ಮೇಲೆ ಸುಳ್ಳು ಕೇಸನ್ನ ಹಾಕಿ ಒಳಗ್ ಹಾಕೋಕೆ ಪ್ಲಾನ್ ಮಾಡ್ಬೇಡಿ. ನೋಡಿ, ನಾನು ಯಾವ ಕೋರ್ಟಲ್ಲಿ ಬೇಕಾದ್ರೂ ಬಂದು ಹೇಳ್ತೀನಿ, ನಾವಿಬ್ರು ಲವ್ ಮಾಡ್ತಿದೀವಿ ಅಂತ. ಲವ್ ಮ್ಯಾರೇಜ್ಗೆ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಬಿಟ್ಟು ಕಳ್ಸಿರ ಅವನ್ನ. ಹೇಳಿ ಸರ್, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಈಗ ನನ್ನ ಟೈಮ್ ವೇಸ್ಟ್ ಮಾಡಂಗೇ ಇಲ್ಲ. ನಾನು ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಪ್ರಿಯಾನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾವಿಬ್ರು ಇವತ್ತು ರಾತ್ರಿ ಈ ಊರ್ ಬಿಟ್ಟೆ ಹೋಗ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀರಾ ಸರ್? ಓಹೋ, ನೀವು ನಮ್ಗಿನ್ನ ಫಾಸ್ಟ್ ಆಗಿದ್ದೀರಾ. ಹೆಂಗೋ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಾನು ಜೀವನದಲ್ಲಿ ಎಷ್ಟೋ ಜನಕ್ಕೆ ಅಂತ ಕಾಗಿ ಹಾರಿಸಿದ್ರು ಒಂದು ಸೆಟ್ ಆಗ್ತಾ ಇಲ್ಲ. ಎಲ್ಲ ನಮ್ಮ ಹಣೆ ಬರ. ಸರ್, ಯಾವ್ದಕ್ಕೂ ಮುಂದೆ ಆ ಬಸ್ ಸ್ಟಾಪದ ಗಾಡಿ ನಿಲ್ಸಿ, ನಾನು ಹಂಗೆ ಎಗರ್ಕೊಂಡ್ಬಿಡ್ತೀನಿ, ಆಯ್ತಾ? ಏಯ್, ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕಣ. ಆಹಾ, ಹಂಗೇಳಿ ಆಂಜನೇಯ ಇಲ್ಲದೆ ರಾಮಾಯಣ ಆಗುತ್ತಾ? ಏನಂತ ಹೇಳಿ ಸರ್? ಹಿಂದಿ ಉಡಾಯಿಸ್ಬಿಡ್ತೀನಿ. ಪುಟ್ಟ, ಸೂರ್ಯ ಇಲ್ಲಿ? ಅದೇ ನೀವು ಮನೆ ಹತ್ರ ಬರ್ಬೇಡ ಅಂದ್ರಲ್ಲ, ಅದಕ್ಕೆ ಅವರು ಕ್ವಾರಿ ಹತ್ರ ಕಾಯ್ತಾ ಇರ್ತಾರೆ. ಆಮೇಲೆ ನಾವು ಈ ಮೇನ್ ರೋಡ್ ಜನ ನೋಡ್ಬಿಡ್ತಾರೆ. ಈಗ ತೋಟದ ಮೇಲೆ ಅಡ್ಡಲ್ಲಿ ಹೋಗ್ಬಿಡೋಣ, ಆಯ್ತಾ? ನೀನೇನೋ ನಾವು ಚೆನ್ನಾಗಿರ್ಲಿ ಅಂತ ನಮ್ಗೆ ಸಪೋರ್ಟ್ ಮಾಡ್ತಿದ್ಯಾ. ಅಪ್ಪ ಕೇಳಿದ್ರೆ ಏನಂತ ಹೇಳ್ತೀಯಾ? ನನ್ನ ಪ್ರಾಣ ಹೋದ್ರು ನನ್ನ ಬಾನೆಟ್ ನ ಓಪನ್ ಮಾಡಲ್ಲ. ನಮ್ಮಪ್ಪ ಹೊಡೆದ್ರೆ? ಯಾಕೆ, ನಿಮ್ಮ ಅಪ್ಪನ್ಗೆ ತಿಂದು ಕೊಬ್ಬ? ನಮ್ಮಪ್ಪ ಪೊಲೀಸ್ ಆಫೀಸರು. ಆಗ್ಲಿ ಬಿಡು. 10 ಜನ ಪೊಲೀಸ್ನ ಕಳಿಸಿ ನಿನ್ನಂಗಡಿನ ಚಿಂದಿ ಉಡಾಯಿಸ್ತಾರೆ. ಅಂದ್ರೆ ನನ್ನ ಎಷ್ಟು ಬಹುದು ಚಿಂದಿ ಮಾಡ್ತಾರ? ನಿನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿ 10 ವರ್ಷ ಜೈಲಿಗೆ ಕಳಿಸ್ತಾರೆ.
ಸುಳ್ಳು ಕೇಸ್ ಹಾಕ್ಸಿ 10 ವರ್ಷ ಜೈಲ. ಅಮ್ಮ ತಾಯಿ, ನಾನು ನಿನ್ ಜೊತೆ ಬರ್ಲಿಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ ದಾರಿ ನಿಂದು, ನನ್ನ ದಾರಿ ನಂದು. ಯಾಕಂದ್ರೆ ಜೀವನದಲ್ಲಿ ನಾನು ಏನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ತಾಯಿ, ತಾ ಮುಂದೆ ಬರ್ಲಿ, ನಾವ್ ಹಿಂದೆ ಬರ್ತೀವಿ, ಆಯ್ತಾ? ಏನು ಬಾಂಬಯ್ಯ, ಯಾರಿ ಬಳ್ಳು ಬಾಂಬಾಕಿದ್ದ ಸುಂದರಿಯೋ. ಅಲ್ಲಲ್ಲ, ಬಂದೆ ಬಂದೆ. ನೀನ್ ACP ಮಗಳಲ್ವಾ? ಅವತ್ ನಿನ್ ಬಾಯ್ ಫ್ರೆಂಡ್ ನನ್ ಹೊಡೆದು ಅವಮಾನ ಮಾಡ್ಬಿಟ್ಟ. ಈಗ ನಾನಿಗೊಂದು ಮುತ್ತು ಕೊಟ್ಟು ನಿಮ್ಮ ಅಪ್ಪನ ಲೆಕ್ಕ, ನಿನ್ ಬಾಯ್ ಫ್ರೆಂಡ್ ಲೆಕ್ಕ ಚುಕ್ತ ಮಾಡ್ಬಿಡ್ತೀನಿ. ಆಮೇಲೆ ನಾನು ನಿನ್ ತಂಟೆಗೆ ಬರಕ್ಕೆ ಬಿಡಕ್ಕಿಲ್ಲ. ಇಲ್ಲಿ ನಡೆದಿದ್ದೀನಿ ಯಾರಿಗಾದ್ರೂ ಹೇಳಿದ್ರೆ ಕೊಂದು ಬಿಡ್ತೀನಿ. ಸಖತ್ ಹಾಟ್ ಮಗ. ಏನಪ್ಪಾ ಇದು? ಮುದ್ದೆ ಪೀಸ್ ಹೋಗಿ ಬಾಟ್ಲ್ ಟಚ್ ಆಗ್ತಾ ಇದ್ದಂಗೆ ಬಾಟ್ಲು ಪೀಸ್ ಪೀಸ್ ಆಗೋಯ್ತು. ಅಕಸ್ಮಾತ್ ಒಳಗಡೆ ಹೋಗಿದ್ರೆ ಕಿಡ್ನಿ ಪೀಸ್ ಪೀಸ್ ಆಗ್ಬಿಟ್ಟಿರೋದು. ಅಲ್ಲ, ಈ ಎಕ್ಸ್ಪೀರಿಯನ್ಸ್ ಏನಾದ್ರೂ ಸನ್ಮಾನ್ಯ ಅಬ್ದುಲ್ ಕಲಾಂ ಅವ್ರಿಗೆ ಆಗ್ಬಿಟ್ಟಿದ್ರೆ ಹೊಸ ಹೊಸ ಬಾಂಬ್ ಕಂಡಿಡಿಯೋದು ಹೆಂಗೆ ಅಂತ ಪ್ರಪಂಚಕ್ಕೆ ತೋರಿಸ್ಬಿಟ್ಟಿರೋರು. ಅಣ್ಣ, ಅಬ್ದುಲ್ ಕಲಾಂ ಅಂದ್ರೆ ನಮ್ಮೂರ ಕಲ್ಲುಡಕ್ ಬಂದ್ರ ಅವ್ರ ಕ್ವಾರ್ಟರ್ ಕಿಟ್ಟಿ, ಲಾಂಡ್ರಿ ಕಿಟ್ಟಿ. ಏಯ್, ಅಬ್ದುಲ್ ಕಲಾಂ ಅವರು ಅಂದ್ರೆ ಸನ್ಮಾನ್ಯರು, ಸೈಂಟಿಸ್ಟ್, ಆನರಬಲ್ ಪ್ರೆಸಿಡೆಂಟ್ ಕಣೋ. ಏಯ್, ಅವ್ರು ನಮ್ ದೇಶಕ್ಕೋಸ್ಕರ ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ರಾಕೆಟ್ ಬಿಟ್ಟಿದ್ದಾರೆ, ಮಿಸೈಲ್ಸ್ ಗಳು ಬಿಟ್ಟಿದ್ದಾರೆ, ಸ್ಯಾಟಲೈಟ್ ಗಳು ಬಿಟ್ಟಿದ್ದಾರೆ. ನನ್ನ ಮಗನೇ, ಆ ಸನ್ಮಾನ್ಯರ ಬಗ್ಗೆ ಮಾತಾಡ್ತಾ ನೀನೇ ಬಿಟ್ಟಿದ್ಯಾ? ನನ್ ಕೆಪಾಸಿಟಿ ಒಂದು ಕ್ವಾರ್ಟರ್ ಬಿಟ್ಟಿನಿ. ಕ್ವಾರ್ಟರ್ ಬಿಟ್ಟು ಇಂಥವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು. ಅದಕ್ಕೆ ನಾನು ಈ ಕಿತ್ತೋದು ಒಳ್ಳೆ ತಿನ್ನಕ್ ಬರಲ್ಲ ಅನ್ನೋದು. ಬೇಸಿಕ್ ಎಜುಕೇಶನ್ ಇಲ್ಲ ಇವ್ರಿಗೆ. ಏ ಕುಟಿ, ಇಟ್ಟಿಂಗ ಮಾಡೋದು ಹೋಗ ಒಳಗೆ. ಅಲ್ಲಯ್ಯ, ಫ್ಯಾಮಿಲಿ ಲೇಡಿ ಜೊತೆಗೆ ಎಂತದಯ್ಯ ಮಾತು? ಇವಳು ಫ್ಯಾಮಿಲಿ ಲೇಡಿನ ಫ್ಯಾಮಿಲಿ ಹಾಳ್ ಮಾಡೋ ಕೇಡಿ. ಸುಮ್ನಿರಪ್ಪ, ಕಟ್ಕೊಂಡ್ ಗಂಡನೇ ಸುಮ್ನಿದ್ದೀನಿ, ನಿಂದೊಳೆ ಕಾಟ ಆತದಯ್ಯ. ಹೋಲ್ಬಿಡು ಗಿರಿ, ಆ ಇನ್ಸ್ಪೆಕ್ಟರ್ ಮಗಳು ಹೇಗಯ್ಯ ಸತ್ತು? ಓ ಅದಾ, ಮೋಸ್ಟ್ಲಿ ನಿಮ್ ಹೋಟ್ಲು ಮುದ್ದೆ ತಿಂದಿರ್ಬೇಕು. ಅಂದ್ರೆ ಹಾಗಲ್ಲಯ್ಯ, ಅದು ಮರ್ಡರ್ ಅಂತೆ. ನನ್ನ ಅಂದಾಜು ಅವನೇ ಕೊಲೆಗಾರ ಅಂತ. ದುಡ್ಡು ತರಕ್ಕೆ ಹೇಳಿದಂತೆ ತರ್ಲಿಲ್ವಂತೆ. ನಿನ್ ಹೆಂಡತಿನೂ ಆಲೋನ್ ಜೊತೆ ಕಾಣೆ ಆಗೋಗ್ಬಿಟ್ರೆ ನೀನ್ ನೋಡಿದ್ಯಾನೋ? ನಾನು ಒಂದು ಅಂದಾಜಲ್ಲಿ ಹೇಳಿದ್ದು. ಹೋಗ. ಅಯ್ಯೋ ನನ್ನ ಶಿವನೇ, ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲಯ್ಯ. ಓ, ನಿನ್ನ ಮಾತಾಡಕ್ ಬಿಟ್ಬಿಟ್ರೆ ಮಹಾರಾಷ್ಟ್ರ ಗಡಿ ವಿವಾದ ಪರಿಹಾರ ಮಾಡ್ಬಿಡ್ತೇವೆ ನೋಡು. ಹಾಗಲ್ಲಯ್ಯ, ನಿನಗೆ ತಿಳುವಳಿಕೆ ಕಮ್ಮಿ. ಒಬ್ಬರಿಗೊಬ್ರು ಮಾತಾಡ್ತಾ ಇದ್ದರೇನೆ ವಿಷಯ ಹೊರಬೀಳುವುದು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ ಬಿಡ. ಅವನು ತಪ್ಪು ಮಾಡಿದನೋ ಬಿಟ್ಟಿದನೋ ಅದು ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಆದ್ರೆ ಪೊಲೀಸರು ಅನುಮಾನದ ಮೇಲೆ ಅರೆಸ್ಟ್ ಮಾಡಿರೋದ್ರಿಂದ ಅವನ್ನ ಬಿಡೋ ಅಷ್ಟ್ರೊಳಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲೋ ಗಿರಿ, ಆ ಪೊಲೀಸನ ಮಗನಿಗಂತೂ 10 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ.
ಏನ್ ಪುಟ್ಸ್ವಾಮಿ ದಿನ ಬಗ್ಗಿ ಬಗ್ಗಿ ನಡೆಯಕ್ ಶುರು ಮಾಡಿದ್ಯಲ್ಲ? ಏಯ್ ಡಬ್ಬ ನನ್ನ ಮಗನೇ, ನೀನು ಗಬ್ಬಾಸ ನೋಡಕ್ ಆಗದೆ ನಿನ್ ಹೆಂಡತಿ ಯಾರಿಂದ ಓಡಾಡಲ್ಲ, ಅವಳನ್ನ ಹುಡುಕ. ಎಲ್ಲ ಕೆಡಿಸ್ಬಿಟ್ಟ. ಓ ನೀವಿಲ್ಲಿದ್ದೀರಾ? ಅವ್ರೇನೋ ನೀವು ಬಗ್ಗೆ ನಡೀತಿದ್ದೀರಿ ಅಂದ್ರು. ಅಯ್ಯೋ ಅವನೊಬ್ಬ ಡಬ್ಬ ನನ್ ಮಗ, ಅವ್ನ್ಗೆ ಯಾವಾಗ್ಲೂ ಕಂಡೋರ್ ವಿಷಯ ಮಾತಾಡೋದೇ ಕೆಲ್ಸ. ನಾನು 6 ಕಾಲಲ್ಲಿ ಹೇಳ್ತಿದ್ದೀನಲ್ಲ, ದೊಡ್ಡವರು ಚಿಕ್ಕವ್ರನ್ನ ಸ್ವಲ್ಪ ಬಗ್ತೀನಿ, ಅದಕ್ಕೆ ಯಾಕೆ ಬಗ್ಗಿದ್ದೆ ಅಂತ. ನಾನ್ ಬೇರೆ ಬೆಳ್ಳಗಿದ್ದೀನಲ್ಲ. ನನಗ್ ಕಣ್ ಕಾಣಿಸಲ್ವಲ್ಲ, ಬೆಳ್ಳಿಗೆ ಅಂದ್ರೆ ಗೊತ್ತಿಲ್ಲ. ಪಾಪ ನಿನಗೆ ಕಣ್ ಕಾಣಿಸಲ್ಲ ಅಲ್ವಾ? ನಾನ್ ದೇವ್ರ ಹತ್ರ ನಿನಗೆ ಬೇಗ ಕಣ್ ಬರ್ಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ನಿನಗೆ ಕಣ್ ಬರಕ್ಕೆ ಆಪರೇಷನ್ ಮಾಡಿಸ್ತೀನಿ, ಆಯ್ತಾ? ಅಮ್ಮ ನಾಳೆಯಿಂದ ಲಕ್ಷ್ಮಿನ ಎಷ್ಟಡಿ ಬೂತು ಕರ್ಕೊಂಡು ಹೋಗ್ತೀನಿ, ಅವಾಗ ಇವಳು ಬೇಜಾರು ಕಳೆಯುತ್ತೆ, ಆಯ್ತಾ? ಇವಾಗ ಯಾರಾದ್ರೂ ಫೋನ್ ಮಾಡಕ್ ಬಂದ್ರೆ ಅವ್ರು ಫೋನ್ ಮಾಡಕ್ ಬರಲ್ಲ, ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಮೊದಲು ಫೋನ್ ಮಾಡೋದನ್ನ ಕಲ್ತ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ಬೇಕು. ಆಹಾ ನನ್ ಮಗಳೇ, ನೀನ್ ಹೇಳ್ದಂಗ್ ನಾವೇನಾದ್ರು ಹೇಳ್ಬಿಟ್ರೆ ನನ್ ಬಿಸ್ನೆಸ್ ಸ್ಟಾಪ್ ಆಗಿ ಅಂಗಡಿ ಕ್ಲೋಸ್ ಆಗಿ ಕೈನಲ್ಲಿ ಒಂದ್ ಸಿಲ್ವ ತಟ್ಟೆ ಇಟ್ಕೊಂಡು ದೇಹಕ್ಕೆ ಉಸಿರೇ ಸಮಾಬಾರ ಅಂತ ತಿರುಪಿ ಎತ್ತಕಾಗುತ್ತೆ. ಮತ್ತೇನ್ ಮಾಡ್ಬೇಕು? ಅವ್ರಿಗೆ ನಾವೇ ಡೈಲ್ ಮಾಡ್ಕೊಡ್ಬೇಕು. ಈಗ ಡೈಲ್ ಮಾಡೋದು ಹೇಳ್ಕೊಡ್ಲಾ? ಅದ ಏಯ್ ನಾನು ನಿನ್ ಕೈ ಮುಟ್ರಾ? ಈಗ ಎಷ್ಟಡಿ ಬೂತು ಓಪನ್ ಮಾಡೋರ್ಗೆ ಇರ್ಬೇಕಾದ ಕ್ವಾಲಿಫಿಕೇಶನ್ ಏನ್ ಗೊತ್ತಾ? ಈ ತೋರ್ಬೆರಳು. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಟೆಲಿಫೋನ್ ಮಧ್ಯದಲ್ಲಿ 5ನೇ ನಂಬರ್ ಇದೆ, ಅದೇ ಸೆಂಟ್ರ್ ಪಾಯಿಂಟ್. ಮೇಲೆ 1 2 3, ಕೆಳಗೆ 7 8 9, ಪಕ್ಕದಲ್ಲಿ 4 ಇಲ್ಲ 6 ಇಷ್ಟು ನಂಬರ್ ಇರುತ್ತೆ. ಈಗ ನಿಂಗೆ ಡೈಲ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಫೋನ್ ನ ತೆಗೆದು ಕಿವಿ ಹತ್ರ ಇಟ್ಕೊ. ಈಗ ತರಂತ ಡೈಲ್ ಸೌಂಡ್ ಕೇಳ್ತಾ ಇದ್ಯಾ? ಹಾ, ಈಗ ಒಂದ್ ನಂಬರ್ ಫೋನ್ ಮಾಡ್ತೀನಿ. 2 2 3 5 6. ರಿಂಗ್ ಆಗ್ತಾ ಇದೆಯಾ? ರಿಂಗ್ ಆದ್ಮೇಲೆ ಆ ಫೋನ್ ನ ಬೇರೆಯವ್ರ ಕೈ ಕೊಡ್ಬೇಕು. ಈಗ ಕೊಡು. ಹಲೋ, ರೈಲ್ವೆ ಸ್ಟೇಷನ್? ಏಯ್, ಇದು ಪೊಲೀಸ್ ಸ್ಟೇಷನ್. ಏನಾಗ್ಬೇಕಿತ್ತು? ಅದ ರೈಲು ಯಾವ ತಲೆ ಮೇಲಾದ್ರೂ ಹೋಯ್ತಾ? ಯಾವನೋ ಹುಚ್ಚ ಇರ್ಬೇಕು. ಏನಂದ್ರು? ಅವರು ನಿನ್ನ ಎಷ್ಟುಡಿ ಬೂತಲ್ಲಿ ಕುಳ್ಳಿ ಉಳುಗಿದಾಳಲ್ಲ, ನೀಗೆ ಸರಿಯಾದ ಜೋಳಿ ಅಂದ್ರು. ಪುಟ್ಸ್ವಾಮಿ ಯಾರು? ಗಿರಿಯಣ್ಣನ? ಅವರು ಮನೇಲಿಲ್ಲ, ಏನಾದ್ರೂ ಹೇಳ್ಬೇಕಾ? ಏನಿಲ್ಲ, ರಾಣಿಬೆನ್ನೂರಿಂದ ಒಂದು ಹುಡುಗಿ ಜಾತಕ ಬಂದಿದೆ, ಹೆಣ್ಣೋಡಕ್ ಹೋಗ್ಬೇಕಾಗಿತ್ತು. ಯಾಕೆ ಲಕ್ಷ್ಮಿ, ನಿನ್ ಮುಖ ಒಂಥರ ಡಲ್ ಆಗೋಯ್ತು? ಏನಿಲ್ಲ ಅಣ್ಣ, ಅವ್ರು ಬಂದ್ಮೇಲೆ ಹೇಳ್ತೀನಣ್ಣ. ಮೊದ್ಲೆಲ್ಲ ಹೆಣ್ಣೋಡಕ್ ಹೋಗ್ಬೇಕು ಅಂದಾಗ ಬಹಳ ಖುಷಿಯಾಗಿರ್ತಿದ್ದ. ಯಾಕೋ ಈ 10 ದಿನದಿಂದ ತುಂಬಾ ಬದಲಾವಣೆ ಆಗಿದ್ದಾನೆ. ಹೌದು, ನೀನ್ ಬಂದು 10 ದಿನ ಆಯ್ತಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ನಾನು ಒಂದ್ ಸರಿ ಮಾಡ್ತೀನಿ. ನೀನೇನು ನಾನು ಸರಿ ಮಾಡೋದು? ಸರಿ ಮಾಡಕ್ ನಾನೇನು ನಿಂತೋಗಿಲ್ಲ ವಾಚ. ಪುಟ್ಸ್ವಾಮಿ, ಓ ಅದು ನೀ ಸುಮ್ಮನೆ ಲಕ್ಷ್ಮಿ. ಅಲ್ಲ, ನಾನು ಇಲ್ದೇ ಇದ್ದಾಗ ಹೆಣ್ಮಕ್ಳ ಏನ್ ಕೆಲಸ? ಯಾಕ ಮುಂದೆ? ಏನಿಲ್ಲಪ್ಪ, ರಾಣಿಬೆನ್ನೂರಿಂದ ಒಂದು ಜಾತಕ ಬಂದಿದೆ, ನಿನ್ನ ಕರ್ಕೊಂಡೋಗಿ ಹೆಣ್ ತೋರ್ಸನ ಅಂತ. ನೀನೇನೋ ಹೆಣ್ ತೋರ್ಸೋದು? ನೀನೇ ಹೆಣ್ ತೋರ್ಸ್ಬೇಡ, ನಾನು ಯಾವ ಹೆಣ್ಣು ನೋಡಲ್ಲ. ಬೇಕು ಅಂದ್ರೆ ನಾನೇ ನೋಡ್ಕೋತೀನಿ. ಹಾ, ನನಗ್ ಗೊತ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ. ನೀನು ಲಕ್ಷ್ಮಿ ಲವ್ ಮಾಡ್ತಾ ಇದ್ದೀರಾ ಅಲ್ವಾ? ನೀವಿಬ್ರು ಮದ್ವೆ ಆಗ್ಬೇಕು ಅಂತಿದ್ದೀರಾ ಅಲ್ವಾ? ಏನೋ ಹೇಳ್ತೀಯ ಡಬ್ಬ ನನ್ ಮಗನೇ. ಪಾಪ ಲಕ್ಷ್ಮಿ.
ನಾನು ಲಕ್ಷ್ಮಿ ಲವ್ ಮಾಡ್ತಿದೀವಾ, ಮದುವೆ ಆಗ್ತೀವಾ? ಲಕ್ಷ್ಮಿ ನನ್ ಬಗ್ಗೆ ಏನ್ ತಿಳ್ಕೊಳ್ಳ? ಪುಟ್ಸ್ವಾಮಿ ಬೇಡ 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 ಪುಟ್ಸ್ವಾಮಿ, ಬಿಡಿಸು ಲಕ್ಷ್ಮಿ. ನೋಡ್ದ ಲಕ್ಷ್ಮಿ ನಿನ್ ಬಗ್ಗೆ ಏನ್ ಹೇಳ್ದ ಅಂತ? ಅಯ್ಯೋ ನಿಮ್ ತಮ್ಮಯ್ಯ ಪುಟ್ಸ್ವಾಮಿ ಬೇಡ ಬೇಡ ಪುಟ್ಸ್ವಾಮಿ. ನನ್ ಮಗಳೇ ಓಡೋದ್ರಿಂದ ಓಡ. ಲಕ್ಷ್ಮಿ ನನ್ ಜೀವ ಉಳಿಸಿ, ಥ್ಯಾಂಕ್ ಯು. ನನ್ನ ಮಗನೇ ಲಕ್ಷ್ಮಿಗೋಸ್ಕರ ಬಿಟ್ಟೆ, ಇಲ್ಲ ಅಂದ್ರೆ ಸರಿಯಾಗಿ ಹೊಡೆದೆ ನೋಡ್ ಲಕ್ಷ್ಮಿ ಅವನಿಗೆ. ಅದೇನು ಲಕ್ಷ್ಮಿ, ನನಗೆ 2 ದಿನ 3 ದಿನಕ್ಕೊಂದ್ಸರಿ ಯಾರಿಗಾದ್ರೂ ಹಿಡ್ಕೊಂಡ್ ಬಾರಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಅದು ನಿನ್ ಬಗ್ಗೆ ಮಾತಾಡ್ಬಿಟ್ರೆ ನಾ ಬಿಡ್ತೀನ? ಪುಟ್ಸಮು, ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಅವ್ರ ಆಸ್ಪತ್ರೆಲಿ ಉಚಿತವಾಗಿ ಕಣ್ ಪರೀಕ್ಷೆ ಮಾಡ್ತಾರಂತೆ. ಹುಟ್ಕುಡುಂಗು ಕಣ್ ಬರ್ತದಂತೆ. ಪುಟ್ಸಮು ನಮ್ ಲಕ್ಷ್ಮನ್ ಕರ್ಕೊಂಡ್ ಹೋಗವ. ಆಪರೇಷನ್ ಮಾಡಿದ್ರೆ ಲಕ್ಷ್ಮಿ ಕಂಡಿರುತ್ತಾ? ಆಯ್ತು, ಹಂಗಾರೆ ನಾಳೆನೆ ಹೋಗೋಣ. ಲಕ್ಷ್ಮಿ ಡಾಕ್ಟರ್ ಏನಂದ್ರು? ಆಪರೇಷನ್ ಮಾಡ್ಬೇಕಂತೆ. ಆಪರೇಷನ್ ಅಂದ್ರೆ ಇರೋ 2 ಕಣ್ಣ ತೆಗೆದ್ಬಿಟ್ಟು ಹೊಸ 2 ಕಣ್ಣ ಹಾಕೋದಂತೆ. ಹಂಗ ಅಮ್ಮ, ಲಕ್ಷ್ಮಿಗೆ ಕಣ್ ಬರುತ್ತೆ ಅಂದ ತಕ್ಷಣ ಎಷ್ಟು ಖುಷಿ ಪಡ್ತಾವಳಲ್ಲ ಅಲ್ವಾ? ಮತ್ತೆ ಆಪರೇಷನ್ ಅಂದ್ರೆ ಸಾನೆ ದುಡ್ಡು ಖರ್ಚಾಯ್ತೈತೆ ಅಲ್ವಾ? ಫ್ರೀ ಕ್ಯಾಂಪ್ ಅಂತ ಹೇಳವ್ರೆ, ಆದ್ರೂ ಅದ ದುಡ್ಡು ಕೊಡ್ಬೇಕಲ್ವಾ? ಹಂಗಲ್ಲ ಪುಟ್ಸಮ್ಮ, ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ. ನಾನು ದುಡ್ಡನ್ನ ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡಿದೀನಿ. 24 ಗಂಟೆ ನನ್ನ ಬೂತ್ ನ ಓಪನ್ ಮಾಡ್ತೀನಿ, ಕಾಸನ್ನ ಸಂಪಾದನೆ ಮಾಡ್ತೀನಿ. ಇನ್ಮೇಲೆ ಇನ್ಕಮಿಂಗ್ ಕಾಲು, ಔಟ್ ಕಾಲು, ಜಂಪ್ ಕಾಲು, ಮಿಸ್ ಕಾಲು ಯಾವ್ದೇ ಆಗ್ಲಿ ನನ್ನ ಬೂತ್ ಕಾಲಿಟ್ರೆ ದುಡ್ಡು ಕೊಡ್ಲೇಬೇಕು. ಆ ತರ ಮಾಡ್ತೀನಿ. ಬರಲ್ಲ ಲಕ್ಷ್ಮಿ? ಕಾಸಿದ್ರೆ ಕೈಲಾಸ ಕೇಳಿರಣ್ಣ, ದುಡ್ಡೇ ದೊಡ್ಡಪ್ಪನೆಂದು ತಿಳಿಯರಣ್ಣ. ಯಾರ ಮಕ್ಕ ನೋಡಿದೆ? 1 ಪಾರ್ಟಿ ಸಿಕ್ಲಿಲ್ವಲ್ಲ, ಇರ್ಲಿ ನೋಡ್ಕೊಳ್ಳೋಣ. ಹಲೋ ಮಿಸ್ಟರ್ ಗಿರಿ. ಚೋನ್ ಗಿರಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮಗೆ ನನ್ನ ಜಾತಕ ಕೊಟ್ಟು ಹೋಗೋಣ ಅಂತ ಬಂದೆ. ವೆರಿ ಗುಡ್. ನಿಮ್ ಹೆಸರು? ನಂದ. ನಿಮ್ದೇ? ನನ್ನ ಹೆಸರೇ ನಂದ. ಓ ಐ ಸಿ. ಬನ್ನಿ ನಿಮ್ಮ ಆಫೀಸಲ್ಲಿ ಕುತ್ಕೊಂಡು ಮಾತಾಡೋಣ. ನೀವು ನಿಂತಿರೋ ಜಾಗನೇ ನನ್ನ ರಿಸೆಪ್ಷನ್. ಹಾಗಾದ್ರೆ ಆಫೀಸು? ಇದೇ ನನ್ನ ಆಫೀಸ್. ಕಾರು? ಯಾ. ಓ ಮೊಬೈಲ್ ಆಫೀಸು. ಎಸ್ ಎಸ್. ನೋಡಿ ಮಿಸ್ಟರ್ ಗಿರಿ, ನಂದು ಭರಣಿ ನಕ್ಷತ್ರ. ಧರಣಿನೇ ಆಳ್ತಾರೆ. ತುಲಾ ಲಗ್ನ, ಮೇಷ ರಾಶಿ. ತುಲಾ ಲಗ್ನ, ವೆರಿ ಗುಡ್ ವೆರಿ ಗುಡ್. ನನ್ನ ಹೈಟು 5.7. ವಯಸ್ಸು 29. ಸ್ಟ್ಯಾಂಡರ್ಡ್ ಹೈಟ್, ಮದ್ವೆ ವಯಸ್ಸು. ಒಳ್ಳೆ ಮನ್ಸು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಸೆಲ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಔಟ್ ಗೋಯಿಂಗ್ ಕಾಲೆಲ್ಲ ಫ್ರೀ. 15,000 ರೂಪಾಯಿ ತಿಂಗಳಿಗೆ ಸಂಬಳ. ಇದಕ್ಕಿನ್ನ ಇನ್ನೇನ್ ಬೇಕು? ನಮ್ಮ ಮನೇಲಿ ನಾನು ಒಬ್ಬರೇ ಇರೋದು. ಯಾಕೆ ಬೇರೆಯವರೆಲ್ಲ ಸತ್ತೋದ್ರ? ಅಯ್ಯೋ ಸಾರ್, ನಮ್ಮ ಅಪ್ಪಂಗೆ ನಾನು ಒಬ್ಬನೇ ಮಗ ಅಂತ ಹೇಳಿದ್ದು. ಐ ಆಮ್ ಸಾರಿ ಮಿಸ್ಟರ್ ನಂದ, ನಿಮ್ಗೆ ಯಾವ ಟೈಪ್ ಹುಡುಗಿ ಬೇಕು ಕೇಳಿ. ಸರ್, ನಾನು BSc ಓದಿದ್ದೀನಿ. ಹುಡುಗಿ PUC ಓದಿದ್ರು ಸಾಕು. ಓ, ನೀವು ಹೋಮ್ ಲೀಗಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯು ಆರ್ ಕರೆಕ್ಟ್. ನೋಡಿ ಸರ್, ನಾನು ಮ್ಯಾಕ್ಸಿಮಮ್ ಹೈಟ್ ಇರೋದ್ರಿಂದ ಹುಡುಗಿ 5.6 ಇರಲೇಬೇಕು. ಮತ್ ಯಾವುದೇ ಕಾರಣಕ್ಕೂ ಅವಳು ದೊಡ್ಡವರು ಚಿಕ್ಕವರು ಅಂತ ತಾತ್ಸರ ಮಾಡಬಾರ್ದು. ಒಟ್ನಲ್ಲಿ ಹುಡುಗಿ ನನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಓ, ನೀವ್ ಹೇಳೋದ್ ನೋಡಿದ್ರೆ ಒಂದು ಟೋಟಲ್ ಸಾಂಸಾರಿಕ ಹುಡುಗಿ ಬೇಕು ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಒಟ್ನಲ್ಲಿ ಹುಡುಗಿ ತುಲಾ ರಾಶಿ ಕನ್ಯಾ ಲಗ್ನ ಆಗಿರ್ಬೇಕು. ನಿಮ್ಗೆ ಸುಕನ್ಯಾನೇ ಹುಡ್ಕೊಡ್ತೀನಿ. ಆದ್ರೆ ಒಂದು ವಿಷಯ ಹೇಳಿ. ಏನಿಲ್ಲ, ನನಗ್ ಮೊನ್ನೆ ಇನ್ನು ಈ 7 ರಾಟ ಶನಿ ಕಾಟ ಮುಗಿದಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಹುಡುಗಿಗೆ ಶನಿ ಕಾಟ ಶುರುವಾಗಬಾರದು. ನಿಮ್ಗೆ ಶನಿ ಕಾಟ ಇರೋ ಹುಡುಗಿ ಸಿಗ್ತಾಳೋ ಬಿಡ್ತಾಳೋ, ಶುಕ್ರ ದೇಶ ಇರೋ ಹುಡುಗಿ ಅಂತೂ ಗ್ಯಾರಂಟಿ ಸಿಗ್ತಾಳೆ. ಬೈ ದ ಬೈ ನಂದ, ನೀವು ಹುಡುಗಿಗೆ ಏನ್ ಕೊಡ್ತೀರಾ? 1,500 ಕೊಡ್ತೀನಿ 1 ಅವರ್ಗೆ. 1,500 1 ಅವರ್ಗ? ಕಮಿಷನ್ ಬೇರೆ. ಕಮಿಷನ್? ರೂಮ್ ನನ್ ಖರ್ಚಲ್ಲೇ ಹಾಕ್ತೀನಿ. ರೂಮು ನಿನ್ ಖರ್ಚಲ್ಲೇನಾ? ಆದ್ರೆ ಪೊಲೀಸ್ನವ್ರು ರೈಡ್ ಮಾಡಿದ್ರ ಹತ್ರ ನೋಡ್ಕೋಬೇಕಪ್ಪ. ಪೊಲೀಸು ರೈಡಾ? ಯಾಕೆ, ನೀನ್ ಆತರ ಬ್ರೋಕರ್ ಅಲ್ವಾ ಮಾಮ? ಮಾಮನ್ನ ತುಲಾ ರಾಶಿ ಕನ್ಯಾ ಲಗ್ನ 5.6 ಬೇಕಾ? 1 ಇಂಚ್ ಹಿಂದೆ ಮುಂದಾದ್ರೆ ಆಗುತ್ತೆ ಮಾಮ್. ನಿನಗೆ ಶನಿ ಕಾಟ ಬಿಡ್ತು ಅಂತ ಯಾರು ಹೇಳಿದ್ದು? ನಮ್ ಜ್ಯೋತಿಷಿಗಳು. ಯಾವ ಜ್ಯೋತಿಷಿ? ಅದೇ ಬೆಣ್ಣೆ ಕೃಷ್ಣ. ಯಾವ ಕಿಷ್ಟ? ಬೆಣ್ಣೆ ಕೃಷ್ಣ. ಯಾವ ಕಿಷ್ಟ? ಬೆಣ್ಣೆ 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 ಕೃಷ್ಣ. ನಿಮ್ ಬಾಯಲ್ಲಿ ಬೆಣ್ಣೆನೆ ಬರಲ್ವಾ ಸರ್? ಬೆಣ್ಣೆ ಬರುತ್ತೋ ಇಲ್ವೋ? ಕೋಪ ಅಂತೂ ಬರ್ತಾ ಇದೆ ಕಣೋ ನಿನಗೆ. ತುಲಾ ರಾಶಿ ಬೇಕಾ? ಕನ್ಯಾ ಲಗ್ನ ಬೇಕಾ? ನಾನು ಮಾಮನ. ಒಲ್ಲವೇ ಜೀವನ ಸಾಕ್ಷಾತ್ಕಾರ, ಒಲ್ಲವೇ ಮರೆಯದ ಮಮಕಾರ. ಏನ್ ಪುಟ್ಸ್ವಾಮಿ, ನೀನ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ಗೆ ರಜಾ ಕೊಟ್ಟು ಬಾಗ್ಲಾಕೊಂಡು ಎಲ್ಲೋ ಹೋಗ್ತಾ ಇದ್ಯಾ? ಅದು ಲಕ್ಷ್ಮಿ ಕಣ್ಣು ಆಪರೇಷನ್ಗೆ ದುಡ್ಡು ಸೆಟ್ ಮಾಡ್ಬೇಕಾಯ್ತಲ್ಲ, ದುಡ್ಡು ಸೆಟ್ ಆಗಿದೆ, ಕಟ್ಟಕ್ ಹೋಗ್ತಾ ಇದ್ದೀನಿ. ನೀನೇನೋ ದುಡ್ಡು ಸೆಟ್ ಮಾಡ್ದೆ, ಆದ್ರೆ ನಾನ್ ನಿನ್ಗೆ ಎಷ್ಟ್ ಜನ ಹುಡುಗಿರ್ನ ಸೆಟ್ ಮಾಡ್ದೆ. ಒಂದೇ ಒಂದ್ ಸಿಂಗಲ್ ಪರ್ಸನ್ ನಿನ್ನ ಮದ್ವೆ ಆಗಕ್ ಒಪ್ಕೊಂಡ್ರ? ಆದ್ರೆ ಲಕ್ಷ್ಮಿ ನಿನ್ನ ಇಷ್ಟ ಪಡ್ತಾವಳೆ, ಸೈಲೆಂಟ್ ಆಗಿ ನಿನ್ನ ಲವ್ ಮಾಡ್ತಾವಳೆ.
ಯಾಕೆ ಹೇಳು, ಅವಳಿಗೆ ಕಣ್ ಕಾಣಲ್ಲ. ನಿನ್ನ ಬ್ಯೂಟಿಫುಲ್ ಪಿಕ್ಚರ್ ನ ಅವಳು ನೋಡೇ ಇಲ್ಲ. ಬರೀ ನಿನ್ ಸೌಂಡ್ ನ DTS ಎಫೆಕ್ಟ್ ಅಲ್ಲಿ ಕೇಳವಳೆ. ನಾನ್ ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ ಪುಟ್ಸ್ವಾಮಿ. ನಾಳೆ ಅವಳಿಗೆ ಆಪರೇಷನ್ ಆಗಿ ಕಣ್ ಬಂದ್ರೆ ನೀನ್ ನೋಡಿ ಒಪ್ಕೋತಾಳ ಅವಳು? ನಮ್ಮ ತಾಯಣೆಗೂ ಇಲ್ಲ, ಅವಳು ನಿನ್ನಂತೂ ಇಷ್ಟಪಡಲ್ಲ. ಅವಳಿಗೇನೋ ಕಣ್ ಬಂದ್ಬಿಡುತ್ತೆ, ಆದ್ರೆ ನೀನ್ ಆಸೆ ಪಟ್ಟಿದ್ದ ಜೀವನ ನಿನಗ್ ಸಿಗುತ್ತಾ ಪುಟ್ಸ್ವಾಮಿ? ಅವಳಿಗೆ ಕಣ್ಣಿಲ್ದೆ ಜೀವನ ಮಾಡಕ್ಕೆ ಅಭ್ಯಾಸ ಆಗಿದೆ, ಆದ್ರೆ ನಿನಗೆ ಅವಳಿಲ್ದೆ ಜೀವನ ಮಾಡಕ್ ಆಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು ಲಕ್ಷ್ಮಿಗೆ ಆಪರೇಷನ್ ಬೇಡ. ಮಾತು ಕೊಟ್ಟಿದ್ದೀನಿ, ಎಲ್ಲ ವ್ಯವಸ್ಥೆ ಆಗಿರೋ ಟೈಮಲ್ಲಿ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ತಾನೆ. ನೀನ್ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ಈಗ ನೀನ್ ಹಾಸ್ಪಿಟ್ಲಿಗೆ ತಾನೇ ಹೋಗ್ತಾ ಇರೋದು, ನಡಿ ನಾನು ಬರ್ತೀನಿ. ನೀನ್ ಬಾರಪ್ಪ. ಪುಟ್ಸಾಮು, ಡಾಕ್ಟ್ರಪ್ಪ ನೀನ್ ಕೇಳ್ತಾ ಇದ್ರು ಮತ್ತೆ ಆಪರೇಷನ್ಗೆ ದುಡ್ಡು ಕಟ್ಬೇಕಂತೆ. ಅದಕ್ಕೆ ತಾನೇ ಪುಟ್ಸ್ವಾಮಿ ಈ ಮಟನ್ ಅಂಗಡಿ ಮುಂದೆ ನಾಯಿಗಳು ಬೋನ್ಗೆ ಅಲಿತಾ ಇರ್ತಾವಲ್ಲ, ಹಂಗೆ ಫೈನಾನ್ಸರ್ ಇಂದ ಅಲಿತಾವನೆ. ದುಡ್ಡು ಸಿಗ್ತಾ? ಎಲ್ ಸಿಕ್ತು? ₹1 ₹2 ಆಪರೇಷನ್ಗೆ 60,000 ರೂಪಾಯಿ ಬೇಕು. ಅವ್ನ್ ಯಾವನೋ 30,000 ರೂಪಾಯಿ ಕೊಡ್ತೀನಿ, ಒಂದ್ ಸೈಡ್ ಕಣ್ಣು ಓಪನ್ ಮಾಡಿಸ್ಕೊಳ್ಳಿ ಎಂದ. ನನಗ್ ಭಯಂಕರ ಕೋಪ ಬಂತು. ಒಂದ್ ಸೈಡ್ ಓಪನ್ ಮಾಡಕ್ಕೆ ಅದೇನ್ ವೈನ್ ಸ್ಟೋರ್ ಬಾಗ್ಲಾ? ಪಾಪ ಪುಟ್ಸ್ವಾಮಿ ಎಷ್ಟು ಫೀಲಿಂಗ್ ಮಾಡ್ಕೊಂಡವನೆ. ಪರವಾಗಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಳಕ್ಕೆ ಒಪ್ಕೊಂಡಿದ್ದು ನನಗೆ ಕಣ್ಣು ಬಂದು ಈ ಜಗತ್ತನ್ನ ನೋಡಿ ಸಂತೋಷ ಪಡೋಕಲ್ಲ, ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇರೋ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ. ಅದನ್ನ ನಾನು ಕೇಳ್ಕೊಂಡ್ ಬಂದಿಲ್ಲ. ನಾವು ಡಾಕ್ಟರ್ಗೆ ಆಪರೇಷನ್ ಬೇಡ ಅಂತ ಹೇಳ್ಬಿಟ್ಟು ಬರ್ತೀವಿ. ನೀವು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನಡಿ ಪುಟ್ಸ್ವಾಮಿ, ನಡಿ ಪುಟ್ಸ್ವಾಮಿ, ನಡಿ ನಡಿ. ಅಮ್ಮ, ನಾವು ಹೋಗೋಣ. ಲಕ್ಷ್ಮು, ನೀನ್ ಚಿಂತೆ ಮಾಡ್ಬೇಡ ಕಣವ್ವ. ಈ ದುಡ್ಡೇನು ನಮ್ಮ ಪುಟ್ಸ್ವಾಮಿಗ್ ದೊಡ್ಡದಲ್ಲ. ಅವ್ನ್ ದುಡ್ಡು ತಂದೆ ತರ್ತಾನೆ, ನಿಂಗ್ ಆಪರೇಷನ್ ಮಾಡಿಸ್ತಾನೆ. ದಿಟ್ವಾಗ್ಲೂ ನಿನ್ ಕಣ್ ಬಂದೇ ಬರ್ತದೆ. ನಿನ್ ಕಣ್ ಬಂದೇ ಬರ್ತಿದ್ದೆ ಕಣವ್ವ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಬನ್ನಿ ಪುಟ್ಸ್ವಾಮಿ, ಆಪರೇಷನ್ ಫೀಸ್ ಎಲ್ಲ ಕಟ್ಟಿದ್ದೀರಾ? ನಮ್ಗೆ ಆಪರೇಷನ್ ಬೇಡ ಡಾಕ್ಟ್ರೆ. ನೀವು 60,000 ಕಟ್ಟಿ ಅಂತ ಹೇಳಿದ್ರಲ್ಲ, ನಮ್ಗೆ ಸ್ವಲ್ಪ ಶಾರ್ಟೇಜ್ ಇದೆ. ಎಷ್ಟು ಶಾರ್ಟೇಜ್ ಇದೆ? 58,000. ಇಲ್ಲ, ದುಡ್ಡಿದೆ. ಸರಿ, ಅದನ್ನ ಕೌಂಟರ್ ಕಟ್ಬಿಡಿ. ಆಯ್ತು. ಎನಿಥಿಂಗ್ ಎಲ್ಸ್? ಏನಿಲ್ಲ ಡಾಕ್ಟ್ರೆ, ನಿಮ್ಗೆ ನೋಡಕ್ಕೆ ಬಹಳ ಚಿಕ್ಕ ವಯಸ್ಸವ್ರ ತರ ಕಾಣ್ತೀರಾ. ಮಾಡಿದ ಆಪರೇಷನ್ ಸಕ್ಸಸ್ಫುಲ್ ಆಗಿದ್ಯಾ ಅಥವಾ 1-2 ಡಮರ್ ಆಗಿದ್ಯಾ? ಇಲ್ಲ, ನೋ, ಖಂಡಿತವಾಗ್ಲೂ ಲಕ್ಷ್ಮಿ ಅವ್ರಿಗೆ ಕಣ್ ದೃಷ್ಟಿ ಬಂದೇ ಬರುತ್ತೆ. ನಾನು ಅವ್ರಿಬ್ರು ಒಂದ್ ಮಾಡೋಣ ಅಂದ್ರೆ ಕಣ್ ಕೊಟ್ಬಿಟ್ಟು ಬೇರೆ ಮಾಡ್ತಾ ಇದ್ದೀರಾ. ಏನ್ ಡಾಕ್ಟ್ರ ಏನು? ತಗೊಳ್ಳಿ. ನಾನು ಅಷ್ಟು ಬಿಡಿಸಿ ಹೇಳಿದ್ರು ತಿರ್ಗಾ ಹೋಗಿ ದುಡ್ಡು ಕಟ್ಬಿಟ್ಟು ಬಂದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ದುಡ್ಡಿಲ್ಲ ಅಂತ ನನಗ್ ಸುಳ್ಳು ಹೇಳಕ್ ಬರಲ್ಲ. ಅವಳು ನನ್ ಕಣ್ಣು ಬರಲ್ಲ ಅಂತ ಬೇಜಾರು ಪಡ್ತಾ ಇಲ್ಲ, ಆದ್ರೆ ನಮ್ಮನ್ನೆಲ್ಲ ನೋಡಕ್ ಆಗಲ್ವಲ್ಲ ಅಂತ ಸಂಕಟ ಪಡ್ತಾ ಇದ್ದಾಳು. ಅಲ್ಲ ಪುಟ್ಸ್ವಾಮಿ, ಅವಳು ಕಣ್ ಬಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಾನು ವಿವರಿಸಿ ಹೇಳಿದೀನಿ ತಾನೆ. ಏನಾಗುತ್ತೆ? ಅವಳಿಗೆ ನಾನು ಇಷ್ಟ ಆಗಲ್ಲ ತಾನೆ? ಪರವಾಗಿಲ್ಲ ಬಿಡೋ. ಲಕ್ಷ್ಮಿಗೆ ಕಣ್ಣು ಬರ್ಬೇಕು, ಅವಳು ಪ್ರಪಂಚ ನೋಡ್ಬೇಕು, ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಅವಳು ನನ್ನ ಇಷ್ಟಪಡ್ತಾಳೆ ಅಂತ ಅವಳನ್ನ ಮದುವೆ ಆಗಿ ಜೀವನ ಪೂರ್ತಿ ಕತ್ತೆ ಕೂಡಾಕಕ್ಕೆ ನನಗಿಷ್ಟ ಇಲ್ಲ ಕಣೋ. ನಾನು ಅಂತ ತಪ್ಪು ಮಾಡಲ್ಲ ಕಣೋ, ಮಾಡಲ್ಲ.